ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ಅಷ್ಟೇ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಅಂದರೆ 20/9/2024 ಕೃಷಿ ಇಲಾಖೆಯಲ್ಲಿ ಖಾಲಿದ್ದಂತಹ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಈ KPSC ವತಿಯಿಂದ ಕಾಲಾಗಿರುವಂತಹ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ಅಧಿಕೃತ ಅಧಿಸೂಚನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇಲ್ಲಿ ಒಟ್ಟು 2 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಒಂದು ಕೃಷಿ ಅಧಿಕಾರಿಗಳು ಅಂತೇಳಿ, ಇನ್ನೊಂದು ಹುದ್ದೆ ಯಾವುದು ಅಂತ ಕೇಳಿದರೆ ಸಹಾಯಕ ಕೃಷಿ ಅಧಿಕಾರಿಗಳು ಅಂತೇಳಿ ಇರುವಂಥದ್ದು ನಾನ್ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು. ಹಾಗೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಕೂಡ ಬೇರೆ ಇದ್ದಾವೆ. ಸೊ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಿದೆ ಆದರೆ ಕೃಷಿ ಅಧಿಕಾರಿಗಳು 86 ಪೋಸ್ಟ್ಗಳಿದ್ದಾವೆ. ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಿದ್ದೆ ಆದರೆ ಇದೇ ಪೋಸ್ಟ್ಗಳು 42 ಇದ್ದಾವೆ. ಒಟ್ಟು 128 ಹುದ್ದೆಗಳು. ಹಾಗೆ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳು ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ನಾನ್ ಹೈದರಾಬಾದ್ ಕರ್ನಾಟಕ 586 ಪೋಸ್ಟ್ಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕ 231 ಪೋಸ್ಟ್ಗಳಿದ್ದಾವೆ. ಒಟ್ಟು 817 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಇವುಗಳಿಗೆ ಅರ್ಜಿಯನ್ನು ಯಾವತ್ತಿಂದ ಪ್ರಾರಂಭ ಮಾಡ್ತಾರೆ ಅಂತ ತಾವು ಕೇಳಿದ್ದೆ ಆದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ 7/10/2024 ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 7/11/2024 ಅಂತಾರೆ. ಅಂದರೆ ನವೆಂಬರ್ ತಿಂಗಳವರೆಗೂ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲೊಂದಷ್ಟು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ಅಂದರೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು, ಆನ್ಲೈನ್ ಮುಖಾಂತರನೇ ಹಾಕಬೇಕು, ನಿಮ್ಮ ಫೋಟೋ ಮತ್ತು ಸಿಗ್ನೇಚರು, ನಿಮ್ಮ ವಿದ್ಯಾರ್ಹತೆ ಕೋದಂಥ ಎಲ್ಲ ಒಂದಷ್ಟು ಸರ್ಟಿಫಿಕೇಟ್ಗಳನ್ನು ನೀವು ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಮತ್ತು ಸ್ಕ್ಯಾನ್ ಯಾವ ಥರ ಮಾಡಬೇಕು, ಮತ್ತು ಫೀಸ್ನ ಯಾವ ಥರ ಕಟ್ಟಬೇಕು ಇತ್ಯಾದಿ ವಿಷಯಗಳನ್ನ ಕೊಟ್ಟಿದ್ದಾರೆ. ತಾವು ಅದನ್ನು ನೋಡ್ಕೊಳ್ಳಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳಕ್ಕೆ ಹೋಗ್ತಿಲ್ಲ. ಈ ಒಂದು ಹುದ್ದೆಗಳಿಗೆ ಶುಲ್ಕ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಕ್ಯಾಟಗರಿ 2A 2B 3A 3B ಅವರಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ ಶುಲ್ಕ. ಮತ್ತು SC ST ಕ್ಯಾಂಡಿಡೇಟು ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದಷ್ಟು ಅರ್ಹತಾ ಷರತ್ತುಗಳನ್ನ ಹೇಳ್ತಾ ಹೋಗ್ತಾರೆ, ತಾವು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆನ ನಡೆಸಿ ಅಲ್ಲಿ ಗಳಿಸಿದಂಥ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ನಾವು ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿಗಳ ಅನ್ವಯ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಇದಕ್ಕೆ ಪರೀಕ್ಷೆಗಳು ಇರ್ತವೆ, ಎಕ್ಸಾಮ್ ಮುಖಾಂತರ ನಡೆಸ್ತೀವಿ ಅಂತ ಹೇಳಿದ್ರಲ್ಲ. ಮೊದಲನೇದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಇದು 150 ಅಂಕಗಳದಾಗಿರುತ್ತೆ. 50 ಅಂಕನ ಕಡ್ಡಾಯವಾಗಿ ತಗೋಬೇಕು. ಇದು SSLC ಹಂತದ ಒಂದು ಕನ್ನಡ ಪತ್ರಿಕೆ ಆಗಿರುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ 2 ಥರದ್ದಿರುತ್ತೆ. ಇಲ್ಲಿ 300 ಮಾರ್ಕ್ಸ್ಗಳಿಗೆ ಒಂದೊಂದು ಪೇಪರನ್ನು ನಡೆಸ್ತಾರೆ. ಅಂದರೆ 2 ಪತ್ರಿಕೆಗಳಿರ್ತವೆ. ಒಂದು ಕಾಮನ್ ಪೇಪರು ಅಂದರೆ ಸಾಮಾನ್ಯ ಪತ್ರಿಕೆ, ಜನರಲ್ ಪೇಪರ್ ಅಂತೇಳಿ 300 ಮಾರ್ಕ್ಸ್ಗೆ ಇರುತ್ತೆ, 1.5 ಗಂಟೆದಾಗಿರುತ್ತೆ. ಎರಡನೇದು ನಿರ್ದಿಷ್ಟ ಪತ್ರಿಕೆ 300 ಮಾರ್ಕ್ಸು 2 ಗಂಟೆದಾಗಿರುತ್ತೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿಯೊಂದು ರಾಂಗ್ ಆನ್ಸರ್ಗೆ 4ನೇ 1 ಭಾಗದಷ್ಟು ಅಂಕಗಳನ್ನ ಕಡಿತ ಮಾಡ್ತೀವಿ ಅಂತ ಹೇಳ್ತಾರೆ. ಭಾಳ ಎಚ್ಚರಿಕೆಯಿಂದ ಆನ್ಸರ್ನ ಮಾಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಪರೀಕ್ಷಾ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡ್ಕೋತಿರಲ್ಲ, ಅದಕ್ಕೆ ಅವಕಾಶ ಇರಲ್ಲ. ಎಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಡೆಸಬೇಕು ಅಥವಾ ಎಲ್ಲಿ ಕೊಡಬೇಕು ಅನ್ನೋದು KPSC ಅವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಎಷ್ಟಿರಬೇಕು ಅಂತ ನೀವು ಕೇಳಿದ್ದೆ ಆದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಇದು ಎಲ್ಲ ಕ್ಯಾಟಗರಿವರೆಗೂ. ಗರಿಷ್ಠ ಬಂದು ನೋಡಿ ಇಲ್ಲಿ ಕೆಳಗೆ ಹೇಳ್ತಾ ಹೋಗ್ತಾರೆ. ಈಗ 3 ವರ್ಷ ಏನು ಸಡಿಲಿಕೆಯನ್ನು ಕೊಟ್ಟರು. ಸಾಮಾನ್ಯ ಅಭ್ಯರ್ಥಿಗಳು 38 ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೋದು. ಕ್ಯಾಟಗರಿ 2A 2B 3A 3B 41 ವರ್ಷ, SC ST 43 ವರ್ಷಗಳವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ಒಂದು ಕೃಷಿ ಅಧಿಕಾರಿ ಹುದ್ದೆಗಳು ಮೊದಲನೇದು. ಇದಕ್ಕೆ ಸಂಬಳ ಎಷ್ಟು ಅಂತ ನೀವು ಕೇಳಿದರೆ 43,100 ರೂಪಾಯಿಂದ 83,900 ಸ್ಯಾಲ್ರಿ ಇರುತ್ತೆ. ಇದಕ್ಕೆ ವಿದ್ಯಾರ್ಹತೆ ಏನು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ 2 ರೀತಿ ವಿದ್ಯಾರ್ಹತೆ ಕೇಳಿದರೆ 85% ಅಷ್ಟು ಪೋಸ್ಟ್ಗಳಿಗೆ ಇಲ್ಲಿ ನೀವು ನೋಡ್ತಿದ್ದೀರಾ BSc ಅಗ್ರಿಕಲ್ಚರ್ ಕೇಳ್ತಾರೆ ಅಥವಾ BSc ಆನರ್ ಕೃಷಿ ಅಂತೇಳಿ ಕೇಳ್ತಾರೆ. ಸೊ ಇದಕ್ಕೆ 71 ಪೋಸ್ಟ್ಗಳು ಸೇರ್ತವೆ. 85% ಅಂತಂದರೆ ಇಲ್ಲಿ ಕೆಳಗಡೆ ರಿಸರ್ವೇಷನ್ನು ಅದನ್ನು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅನ್ನೋದನ್ನು ಪೋಸ್ಟ್ ಅಲಾಟ್ ಮಾಡಿದರೆ ತಾವು ಅದನ್ನು ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಹಾಗೆ ಇನ್ನು ಉಳಿದಂಥ 15% ಹುದ್ದೆಗಳಿದೆಯಲ್ಲ, ಅಂದರೆ 13 ಹುದ್ದೆಗಳಿಗೆ ಮಾತ್ರ ಇಲ್ಲಿ ವಿದ್ಯಾರ್ಥಿ ಚೇಂಜ್ ಆಗುತ್ತೆ. ಅದು BTech ಇನ್ ಆಹಾರ ವಿಜ್ಞಾನ ಮತ್ತು ಕೆಲವೊಂದಷ್ಟು ಕ್ವಾಲಿಫಿಕೇಷನನ್ನು ಕೇಳ್ತಾ ಹೋಗ್ತಾನೆ, ತಾವಿಲ್ಲಿ ನೋಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆ ಬಂದಿದ್ದೆ ಆದರೆ ಇನ್ನು 2ನೇ ಹುದ್ದೆ ಯಾವುದು ಅಂತ ಹೇಳಿದ್ದೆ ಆದರೆ ಸಹಾಯಕ ಕೃಷಿ ಅಧಿಕಾರಿಗಳು ಅಂತೇಳಿ. ಸೊ ಇವರ ಒಂದು ವೇತನ ಶ್ರೇಣಿ ಎಷ್ಟು ಅಂತ ನೀವು ಕೇಳಿದರೆ 40,900ರಿಂದ 78,200 ರೂಪಾಯಿ ಆಗಿರುತ್ತೆ. ಸೊ ಇವ್ರಿಗೆ ಏನು ವಿದ್ಯಾರ್ಥಿ ಬೇಕು ಅಂತ ಕೇಳಿದ್ದೆ ಆದರೆ ಸೇಮ್ ಇವ್ರಿಗೆ 85% ಹುದ್ದೆಗಳಿಗೆ BSc AG ಮತ್ತು BSc ಆನರ್ಸ್ನ ಕೇಳ್ತಾನೆ. ಇಲ್ಲಿ ಕೆಳಗಡೆ ರಿಸರ್ವೇಷನ್ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ಅದನ್ನು ತಾವಿಲ್ಲಿ ನೋಡ್ಕೊಳ್ಳಿ. ಉಳಿದಂತೆ ಇನ್ನು 15% ಪೋಸ್ಟ್ ಇದೆಯಲ್ಲ, ಈ 15% ಪೋಸ್ಟ್ಗಳಿಗೆ ಇಲ್ಲಿ ವಿದ್ಯಾರ್ಥಿ ಚೇಂಜ್ ಆಗುತ್ತೆ. BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ,
ಕೆಲವೊಂದು ಬೇರೆ ಇದನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಅದು 88 ಹುದ್ದೆಗಳಿಗೆ ತಾವು ಇಲ್ಲಿ ಅದನ್ನು ನೋಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಕೆಳಗೆ ಬಂದರೆ ಮೀಸಲಾತಿ ಪ್ರಮಾಣ ಪತ್ರಗಳ ಒಂದಷ್ಟು ನಮೂನೆಗಳನ್ನು ಕೊಟ್ಟಿರ್ತಾರೆ. ಈ ಎಲ್ಲ ನಮೂನೆ ಪತ್ರಗಳನ್ನು ತಾವು ಈ ಏನು ಅಡ್ವರ್ಟೈಸ್ಮೆಂಟ್ ಆಗಿರುತ್ತಲ್ಲ ಅದರ ಅಪ್ಲಿಕೇಶನ್ ಸಲ್ಲಿಕೆಯ ಕಡೆಯ ದಿನಾಂಕದ ಒಳಗೆ ನೀವು ಎಲ್ಲವನ್ನು ಪಡೆದಿಟ್ಕೋಬೇಕು ಅನ್ನುವಂಥ ಸೂಚನೆಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಕೆಳಗಡೆ ನಮೂನೆಗಳಿದ್ದಾವೆ, ತಾವು ಅದನ್ನು ನೋಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಿನ್ನೆ ಅಷ್ಟೇ ಕಾಲ್ ಮಾಡಿರುವಂತಹ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಮಾಹಿತಿ ಉಪಯುಕ್ತ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.